ವಾಟ್ಸ್ಆಪ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಪೋಸ್ಟ್ ಹರಿದಾಡ್ತಾ ಇದ್ದು ವಾಟ್ಸ್ಆಪ್ ಗ್ರೂಪ್ ಅಡ್ಮಿನ್ಗಳಿಗೆ ಜಾಮೀನು ನಿರಾಕರಣೆ ಮಾಡಲಾಗಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಜಾಮೀನು ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಮುಸ್ತಫಾ ಶಬೀರ್ ಸಾಬ್, ಚಾಂದ್ ಪಾಷಾ ಆರೋಪಿಗಳಾಗಿದ್ದಾರೆ. ಆಗಸ್ಟ್ 14ರಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಪೋಸ್ಟ್ ಅನ್ನು ಹಾಕಲಾಗಿತ್ತು. ವಾಟ್ಸ್ಆಪ್ ಗ್ರೂಪ್ನಲ್ಲಿ ಮೂವರು ಈ ಪೋಸ್ಟ್ ಅನ್ನು ಹಾಕಿದ್ದು ವಾಟ್ಸ್ಆಪ್ ಗ್ರೂಪ್ ಅಡ್ಮಿನ್ ಸೇರಿದಂತೆ ಆರೋಪಿಗಳಿಗೆ ಈಗ ಜಾಮೀನು ನಿರಾಕರಿಸಲಾಗಿದೆ. ಘೋಷಣೆ 1 ಅಥವಾ 2 ವಾಕ್ಯವಿರಬಹುದು, ಆದರೆ ಅದರ ಉದ್ದೇಶ ಪರಿಣಾಮ ಗಂಭೀರವಾಗಿದೆ ಅಂತ ನ್ಯಾಯಮೂರ್ತಿ ಎನ್.ಕೆ. ಸುಧೀಂದ್ರ ರಾವ್ ಅವರ ಪೀಠ ಅಭಿಪ್ರಾಯಪಟ್ಟಿದೆ. ಇನ್ನು ರಾಜದ್ರೋಹ ದೂರನ್ನ ಹನುಮನಗೌಡ ದಾಖಲು ಮಾಡಿದ್ರು. ಕೊಪ್ಪಳದ ಕನಕಗಿರಿ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಆಗಸ್ಟ್ 14ರಂದು ಹಾಕಿರುವಂತಹ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಆರೋಪಿಗಳಿಗೆ ಜಾಮೀನು ಸಿಕ್ಕಿಲ್ಲ. ವಾಟ್ಸ್ಆಪ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಪೋಸ್ಟ್ ಅನ್ನು ಹಾಕಲಾಗಿತ್ತು. ಗ್ರೂಪ್ ಅಡ್ಮಿನ್ಗಳಿಗೆ ಈಗ ಜಾಮೀನು ನಿರಾಕರಿಸಲಾಗಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಜಾಮೀನು ಅರ್ಜಿಯನ್ನು ಈಗ ವಜಾಗೊಳಿಸಲಾಗಿರೋದು. ಮುಸ್ತಫಾ ಶಬೀರ್ ಸಾಬ್ ಮತ್ತು ಚಾಂದ್ ಪಾಷಾ ಆರೋಪಿಗಳಾಗಿದ್ದಾರೆ. ಆಗಸ್ಟ್ 14ರಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಪೋಸ್ಟ್ ಹಾಕಲಾಗಿತ್ತು. ವಾಟ್ಸ್ಆಪ್ ಗ್ರೂಪ್ನಲ್ಲಿ ಮೂವರು ಈ ಪೋಸ್ಟ್ ಅನ್ನು ಹಾಕಿದ್ರು. ವಾಟ್ಸ್ಆಪ್ ಗ್ರೂಪ್ ಅಡ್ಮಿನ್ ಸೇರಿ ಆರೋಪಿಗಳಿಗೆ ಈಗ ಜಾಮೀನು ಇಲ್ಲ ಅಂತ ಆದೇಶವನ್ನ ನೀಡಲಾಗಿದೆ. ಘೋಷಣೆ 1 ಅಥವಾ 2 ವಾಕ್ಯ ಇರಬಹುದು, ಆದರೆ ಅದರ ಉದ್ದೇಶ ಪರಿಣಾಮ ಗಂಭೀರವಾಗಿದೆ ಅಂತ ನ್ಯಾಯಮೂರ್ತಿ ಎನ್.ಕೆ. ಸುಧೀಂದ್ರ ರಾವ್ ಅವರ ಪೀಠ ಅಭಿಪ್ರಾಯಪಟ್ಟಿದೆ. ಈ ಮೂಲಕ ಹನುಮನಗೌಡ ದೂರನ್ನು ದಾಖಲು ಮಾಡಿದ್ರು, ರಾಜದ್ರೋಹ ಅಂತ ದೂರನ್ನು ದಾಖಲು ಮಾಡಿದ್ರು. ಕೊಪ್ಪಳದ ಕನಕಗಿರಿ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಅಂದ್ರೆ ದೇಶದ ವಿರುದ್ಧ ಮಾಡಿರುವಂತಹ ಕೆಲಸದ ಆರೋಪವನ್ನ ಹೊರಿಸಲಾಗಿತ್ತು. ಯಾಕಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತಹ ಒಂದು ವಾಕ್ಯ ಎಷ್ಟು ಪರಿಣಾಮಕಾರಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹೀಗಾಗಿ ದೂರನ್ನು ದಾಖಲು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನೇನು ಬಂಧಿಸಲಾಗಿತ್ತು. ಆರೋಪಿಗಳಿಗೆ ಈಗ ಜಾಮೀನು ನಿರಾಕರಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗ ಹೈಕೋರ್ಟ್ ಏಕಸದಸ್ಯ ಪೀಠ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ ವಾಟ್ಸ್ಆಪ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ. ನಿಜಕ್ಕೂ ಇದೊಂದು ರೀತಿಯಲ್ಲಿ ಎಚ್ಚರಿಕೆಯ ಗಂಟೆ ಅಂತ ಅನ್ಸುತ್ತಲ್ವಾ ಈ ಪ್ರಕರಣದ ಬಗ್ಗೆ? ಖಂಡಿತ ಸುಕನ್ಯಾ, ಯಾಕಂದ್ರೆ ಕಳೆದ ವರ್ಷ ಆಗಸ್ಟ್ 14ನೇ ತಾರೀಕು ರಾತ್ರಿ ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ, ಅಂದ್ರೆ ಸುಮಾರು ಒಂದು 50ರಿಂದ 60 ಜನ ಇದ್ದಂತ ವಾಟ್ಸ್ಆಪ್ ಗ್ರೂಪ್ ಅದು. ಆ ಗ್ರೂಪ್ ನಲ್ಲಿ ಕೆಲವು ವ್ಯಕ್ತಿಗಳು ಏನು ಈ ಒಂದು ಚಾಂದ್ ಪಾಷಾ ಸೇರಿದಂತೆ 3 ಜನ ವ್ಯಕ್ತಿಗಳು ಅದರಲ್ಲಿ ಇಬ್ರು ಫೋಟೋ ಇಡ್ಸ್ಕೊಂಡ್ರೆ ಅಕ್ಕಪಕ್ಕ ಇರೋ ಫೋಟೋನ ಹಾಕಿ ಅದ್ರ ಕೆಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಒಂದು ಕ್ಯಾಪ್ಷನ್ ಹಾಕಿ ಆ ಫೋಟೋನ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಅವರು ಅಪ್ಲೋಡ್ ಮಾಡಿದ್ರು. ಇದಕ್ಕೆ ಅಡ್ಮಿನ್ ಸೇರಿದಂತೆ ಆ ಇಬ್ರು ಯಾರು ಅಪ್ಲೋಡ್ ಮಾಡಿದ್ರು ಆ ಫೋಟೋ ಜೊತೆಗೆ ಆ ವಾಕ್ಯನ ಅವರು ಜೊತೆಗೆ ವಾಟ್ಸ್ಆಪ್ ಗ್ರೂಪ್ ಅಡ್ಮಿನ್ಗಳಿಬ್ರು ಎಲ್ಲ ಸೇರಿ ಎಲ್ರನ್ನು ಕೂಡ ಆರೋಪಿಗಳನ್ನಾಗಿ ಹೆಸರಿಸಿ ಅದೇ ಗ್ರೂಪ್ ನಲ್ಲಿ ಇದ್ದಂತ ಹನುಮಗೌಡ ಅನ್ನೋರು ಕೇಸನ್ನ ಕೊಟ್ಟಿದ್ರು, ದೂರನ್ನ ಕೊಟ್ಟಿದ್ರು. ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಜೊತೆಗೆ ಸೆಡಿಷನ್ ಕೇಸ್ ಅಂದ್ರೆ 124 ಸೆಕ್ಷನ್ IPC ಏನಿದೆ ಅದರಂತೆ ರಾಜದ್ರೋಹದ ಕೇಸ್ ಕೂಡ ದಾಖಲಾಗಿತ್ತು. ಅದು ತೀರಾ ಗಂಭೀರ ಆರೋಪ ಆಗಿರೋದ್ರಿಂದ ಇಬ್ರನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಇನ್ನೊಬ್ಬ ಆಂಟಿಸಿಪೇಟರಿ ಬೇಲ್ ಕೇಳಿ ಅರ್ಜಿ ಹಾಕಿದ್ದ. ಈ 3 ಅರ್ಜಿಗಳ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಿತ್ತು. ಅದರಲ್ಲಿ ನ್ಯಾಯಮೂರ್ತಿಗಳು ಈ ವಾಕ್ಯ ಏನಿದೆ ಆ ವಾಕ್ಯ 1 ಅಥವಾ 2 ಲೈನ್ ಹಾಕಿರ್ಬೋದು ಅವರು, ಆದ್ರೆ ಅದ್ರದ್ದು ಇಂಪ್ಯಾಕ್ಟ್ ಬಹಳ ಗಂಭೀರವಾದದ್ದು, ಅದು ಬೀರುವಂತ ಪರಿಣಾಮ ಬಹಳ ಗಂಭೀರವಾದದ್ದು. ಹೀಗಾಗಿ ಇದು ಜಾಮೀನು ಕೊಡುವಂತ ಕೇಸ್ ಅಲ್ಲ ಅಂತೇಳಿ ಅಭಿಪ್ರಾಯ ಪಟ್ಟಿದೆ. ಮತ್ತೆ ಇನ್ವೆಸ್ಟಿಗೇಷನ್ ಇನ್ನು ನಡೀತಾ ಇದೆ. ಮತ್ತೆ ಇನ್ವೆಸ್ಟಿಗೇಷನ್ ನಡೆದು ಮತ್ತೆ ಇದು ಗಂಭೀರ ಆರೋಪ ಆಗಿರೋದ್ರಿಂದ ಮತ್ತೆ ಇದರ ಪರಿಣಾಮ ತುಂಬಾ ಗಂಭೀರ ಆಗಿರೋದ್ರಿಂದ ಜಾಮೀನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಭಿಪ್ರಾಯ ಪಟ್ಟಿದ್ದಾರೆ. ಹೀಗಾಗಿ ಈಗ ವಾಟ್ಸ್ಆಪ್ ನಲ್ಲಿ ಅಂದ್ರೆ ಈ ರೀತಿಯ ಒಂದು ಸಂದೇಶಗಳು ಅಥವಾ ಜನಗಳ ಮೇಲೆ ಪರಿಣಾಮ ಬೀರುವಂತ ಸಂದೇಶಗಳನ್ನು ಹಾಕುವಂತವ್ರಿಗೆ ಇದು ಖಂಡಿತ ಎಚ್ಚರಿಕೆ ಗಂಟೆ. ಅದೇ ರೀತಿ ಅಡ್ಮಿನ್ಗಳಿಗೂ ಕೂಡ ಇದೊಂದು ಎಚ್ಚರಿಕೆ ಗಂಟೆ. ಸುಕನ್ಯಾ, ಧನ್ಯವಾದ ರಮೇಶ್.